ಹಾಯ್ ಎಲ್ಲರಿಗೂ ಹಾಫ್ ಡಜನ್ ಇಡಿಯಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಫ್ ಡಜನ್ ಇಡಿಯಟ್ಸ್ ಅಂದರೆ ಬೇರೆ ಏನೂ ಅಲ್ಲ, 6 ಜನದ ಗ್ರೂಪು. ಆ 6 ಜನದ ಗ್ರೂಪಲ್ಲಿ ಇಬ್ಬರು ಕನ್ನಡದವರು, ಇಬ್ಬರು ತಮಿಳಿಯನ್ಸು, ಆಮೇಲೆ ಇಬ್ಬರು ಆಂಧ್ರದವರಿದ್ದಾರೆ. ಸೊ ನಾವೆಲ್ಲ ಡಿಸೈಡ್ ಮಾಡಿ ಬನ್ನೇರುಘಟ್ಟ ಹೋಗುವಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಪ್ಲ್ಯಾನ್ ಮಾಡೋ ಹಿಂದಿನ ದಿನ ಒಂದು ದೊಡ್ಡ ಡಿಸ್ಕಷನ್, ಏನಕ್ಕಂದರೆ AC ಬಸ್ ಬುಕ್ ಮಾಡಬೇಕಾ ಅಥವಾ ನಾನ್ AC ಬಸ್ ಬುಕ್ ಮಾಡಬೇಕಾ ಅಂತ. ಏನಕ್ಕಂದರೆ ನಾವು ಹೋಗೋ 2 ದಿನ ಮುಂಚೆ ಬನ್ನೇರುಘಟ್ಟದಲ್ಲಿ ಒಂದು ವುಮನ್ಗೆ ಚೀತಾ ಅಟ್ಯಾಕ್ ಮಾಡಿತ್ತಂತೆ. ಸೊ ನಮ್ಮ ಟೀಮಲ್ಲಿರೋರು ಬೇಡ, ನಾನ್ AC ಬಸ್ ಬೇಡ, AC ಬಸ್ಸೇ ಬುಕ್ ಮಾಡುವಂತ. ಹಾಗೂ ಈಗ ಫೈನಲಿ AC ಬಸ್ ಬುಕ್ ಮಾಡಿದ್ವಿ. ಅದು ನಮಗೆ ಈವ್ನಿಂಗ್ ಸ್ಲಾಟ್ ಸಿಕ್ಕಿತ್ತು. ಸೊ ಬೆಳಗ್ಗೆ ಝೂ ನೋಡಿ ಈವ್ನಿಂಗಲ್ಲಿ ಸಫಾರಿ ಹೋಗಿ ಬರುವ ಅಂತ ಫೈನಲಿ ಹೊರಟೇ ಬಿಟ್ವಿ. ನಾವೆಲ್ಲ ಗ್ಯಾದರ್ ಆಗಿದ್ದು ಉಡುಪಿಲಿ ಬ್ರೇಕ್ಫಾಸ್ಟ್ ಮಾಡಿ ಬಿಟ್ಟಿದ್ದು ಕೋರಮಂಗಲದಿಂದ. ಸೊ ಫೈನಲಿ 10 o'clockಗೆ ನಾವು ರೀಚ್ ಆದ್ವಿ. ಸೊ ರೀಚ್ ಆಗಿದ ತಕ್ಷಣ ನಮ್ಮ ಲಕ್ ನೋಡಿ ತುಂಬ ಕಡಿಮೆ ಜನ ಇರೋದ್ರಿಂದ ಬೇಗ ಹೋಗಿದ್ವಿ ಅಂತ ಸಫಾರಿಗೆ ಬೇಗನೆ ಬಿಟ್ಬಿಟ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮದು ಸಫಾರಿ ಜರ್ನಿ. ಸೊ ನೀವು ನೋಡ್ತಾ ಇದ್ದೀರಾ ಜಿಂಕೆ, ಅಲ್ಲಿ ದೊಡ್ಡ ಪಾಂಡು, ಆ ಪಾಂಡಲ್ಲಿ ಆನೆಗಳು ಸ್ನಾನ ಮಾಡ್ತಿತ್ತು. ಅದಾದಮೇಲೆ ಅಲ್ಲಿ ಸ್ವಲ್ಪ ಮುಂದೆ ಬಂದರೆ ಬೇಬಿ ಎಲಿಫೆಂಟು ಮತ್ತು ಮದರ್ ಎಲಿಫೆಂಟು ಬ್ರೇಕ್ಫಾಸ್ಟ್ ಮಾಡ್ತಿತ್ತು. ಏನಕ್ಕಂದರೆ ಬೆಳಗ್ಗೆ ಟೈಮ್ ಅಲ್ವಾ, ಬ್ರೇಕ್ಫಾಸ್ಟ್ ಟೈಮು ಅವುಗಳಿಗೂ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ದೊಡ್ಡ ಪಾಂಡು. ಹಾಗೆ ಲೆಫ್ಟಲ್ಲಿ ತಿರುಗಿದ್ರೆ ನೋಡೋಕ್ಕೆ ಭೀಮನ್ ಥರನೇ ಕಾಣಿಸ್ತಾ ಇತ್ತು, ಆದರೆ ಭೀಮ ಅಲ್ಲ. ಸೊ ಭೀಮನ್ ಥರ ಕಾಣೋನ್ಗೆ ಒಂದು ಹಾಯ್ ಹೇಳಿ ಮುಂದೆ ಹೋದ ತಕ್ಷಣ ಕರಡಿ ನೋಡೋಕ್ಕೆ ತುಂಬ ಭಯಂಕರವಾಗಿತ್ತು. ಫುಲ್ಲು ಚೆನ್ನಾಗಿ ಕೂದಲೆಲ್ಲ ಚೆನ್ನಾಗೇ ಇತ್ತು, ಬಟ್ ಸ್ವಲ್ಪ ಭಯ ಅನಿಸ್ತಿತ್ತು ನೋಡೋಕ್ಕೆ. ಸೊ ಅದನ್ನು ಮುಗಿಸಿ ಮುಂದೆ ಹೊರಟಿ ಇದೇ ಥರ ಇರುತ್ತೆ ರೋಡಲ್ಲಿ, ತುಂಬ ಕಾಡಿನ ಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ನೀವೆಲ್ಲ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಬಂದು ವಿಸಿಟ್ ಮಾಡಬೇಕು. ಆಮೇಲೆ ಮುಂದೆ ನೋಡಿದ್ರಿ ಚೀತಾ ಕಾಣಿಸ್ತಾ ಇದೆ. ನಾವು ನಮ್ಮ ಟೀಮಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಯಾವ ಚೀತಾ ಅಟ್ಯಾಕ್ ಮಾಡಿರ್ಬೋದು, ಫಸ್ಟ್ ಚೀತಾನ ಸೆಕೆಂಡ್ ಚೀತಾನ. ಆಮೇಲೆ ಹೇಳ್ತಾರೆ ಇಲ್ಲ ಮೇ ಬಿ ಪಕ್ಕದಲ್ಲಿರೋ ಇದೇ ಚೀತಾನೇ ಅಟ್ಯಾಕ್ ಮಾಡಿರ್ಬೋದು ಅಂತ ಅಂದ್ಕೊಂಡು ಹಾಗೆ ಮುಂದೆ ಹೊರಟ್ವಿ. ಇದೇ ಥರ ರೋಡ್ ಫುಲ್ಲು ಗ್ರೀನ್ ಆಗಿರುತ್ತೆ, ಕಾಡು ಥರನೇ ಅನ್ನಿಸ್ತಾ ಇರುತ್ತೆ ನಿಮಗೆಲ್ಲನೂ. ಸೊ ಹಾಗೆ ಮುಂದೆ ಹೋದರೆ ರೋಡಲ್ಲಿ ಲಯನ್ ಗರ್ಲ್ ಫ್ರೆಂಡ್ ಕೂತಿದ್ಲು. ಸೊ ಅವಳು ಮೇ ಬಿ ಏನು ಯೋಚನೆ ಮಾಡಿ ಎಷ್ಟು ಜನ ಬರ್ತಾರೆ ಬಸ್ಸಲ್ಲಿ ನೋಡೋಕ್ಕೆ ದಿನ ಅಂತ. ಆಮೇಲೆ ಏನೋ ನೋಡ್ತಾ ಇತ್ತು, ಗೊತ್ತಿಲ್ಲ ಏನು ನೋಡ್ತಾ ಇತ್ತು ಅಂತ. ಸೊ ಏನು ಹುಡುಕ್ತಿರ್ಬೋದೋ ಏನೋ, ಮೇ ಬಿ ಬಾಯ್ ಫ್ರೆಂಡ್ಗೆ ಏನಾದರೂ ಹುಡುಕ್ತಿತ್ತ ಏನೋ ಗೊತ್ತಿಲ್ಲ. ಸೊ ಗರ್ಲ್ ಫ್ರೆಂಡ್ಗೆ ಹಾಗೆ ಮುಂದೆ ಹೋಗಿ ಗರ್ಲ್ ಫ್ರೆಂಡ್ ಸ್ವಲ್ಪ ಸೈಡ್ ಬಂದಾದಮೇಲೆ ಬಾಯ್ ಹೇಳಿ ಮುಂದೆ ಹೊರಟ್ವಿ. ಗರ್ಲ್ ಫ್ರೆಂಡ್ ನೋಡಿದ್ದೀವಿ, ಗರ್ಲ್ ಫ್ರೆಂಡ್ ಆಯಿತು. ಇವಾಗ ಇಲ್ಲಿದೆ ನೋಡಿ ಬಾಯ್ ಫ್ರೆಂಡು, ಕಾಡಿನ ರಾಜ. ಯಾಕೋ ನಿದ್ದೆ ಬರ್ತಾಯಿತ್ತು, ಕಣ್ಮುಚ್ಚಿ ನಿದ್ದೆ ಮಾಡ್ತಾಯಿತ್ತು. ಸಿಂಹನ ನೋಡಿದ ತಕ್ಷಣವೇ ಒಂದು ಡೈಲಾಗ್ ನೆನಪಾಗುತ್ತೆ. ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, ಅಷ್ಟೇ ಯಾಕೆ ಝೂನಲ್ಲಿ ನೋಡಿರ್ತೀಯ. ರಾಜಗಾಂಭೀರ್ಯದಿಂದ ಕಾಡಲ್ಲಿ ಓಡಾಡಿರೋದು ಯಾವತ್ತಾದರೂ ನೋಡಿದ್ಯಾ ಅಂತ. ಹಾಂ, ನಾವಿವತ್ತು ಕಾಡಲ್ಲಿ ರಾಜಗಾಂಭೀರ್ಯದಿಂದ ಮಲ್ಕೊಂಡಿರೋದು ನೋಡಿದ್ವಿ. ಅದೇ ರೀತಿ ರಾಜಗಾಂಭೀರ್ಯದಿಂದ ಬೋನಲ್ಲಿ ಓಡಾಡ್ತಿರೋದನ್ನು ನೋಡ್ತಾ ಇದ್ದೀವಿ. ಇದು ಝೂನಲ್ಲಿರೋ ಸಿಂಹ. ಆಮೇಲೆ ಅದಾದ ತಕ್ಷಣ ನೋಡಿದ್ದೆ ಹುಲಿ ನೋಡಿದ ತಕ್ಷಣವೇ ಫಸ್ಟು ನನಗೆ ಬಂದಿದ್ದು ಕಾಂತಾರ ಮೂವಿಲಿ ಹುಲಿನ ಸ್ವಲ್ಪ ಸ್ನಾನ ಮಾಡಿಸಿ ಚೆನ್ನಾಗಿಟ್ಟಿದ್ರು ಅನಿಸುತ್ತೆ. ಇದು ಓಕೆ ಕಾಡಲ್ಲಿದೆ ಅಲ್ಲ, ಸ್ವಲ್ಪ ಸ್ನಾನ ಮಾಡಿಲ್ಲ ಅನಿಸುತ್ತೆ, ಡರ್ಟಿ ಆಗಿದೆ. ಆಮೇಲೆ ಅದು ಬ್ರೇಕ್ಫಾಸ್ಟ್ ಮುಗಿಸಿ ವಾಕಿಂಗ್ ಮಾಡೋ ಥರ ಇತ್ತು. ಸೇಮ್ ಡಿಸ್ಟೆನ್ಸೇ ಕವರ್ ಮಾಡಿ ಒಂಚೂರು ಹೆಚ್ಚು ಕಡಿಮೆ ಆಗ್ತಾ ಇರಲ್ಲ. ನಾವು ಅಷ್ಟೇ ಅಬ್ಸರ್ವ್ ಮಾಡ್ತಾಯಿದ್ವಿ, ಎಷ್ಟು ಬರುತ್ತೆ ಅಷ್ಟೇ ಡಿಸ್ಟೆನ್ಸ್ನ ನೆಕ್ಸ್ಟ್ ಟೈಮು ಅಷ್ಟೇ ಮಾಡ್ತಾ ಇದ್ದಿತ್ತು. ಸೊ ಇದನ್ನು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ನಾನು ತೋರಿಸ್ದಾಗೆ ಝೂನಲ್ಲಿರೋ ಸಿಂಹ. ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಬಟರ್ಫ್ಲೈ ಪಾರ್ಕು. ತುಂಬ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಆಮೇಲೆ ನೀವು ನೋಡ್ತಾ ಇರೋದು ಇದು ಗ್ಲಾಸ್ ಹೌಸು. ಈ ಗ್ಲಾಸ್ ಹೌಸ್ ಒಳಗಡೆ ಬಟರ್ಫ್ಲೈ ಎಲ್ಲ ಇರೋದು. ಇದು ಎಂಟ್ರಿ ಈ ಗ್ಲಾಸ್ ಹೌಸ್ಗೆ. ಸೊ ನಾವಿಲ್ಲಿಂದ ಎಂಟರ್ ಆಗಿ ಒಳಗಡೆ ಹೋದ ತಕ್ಷಣ ಫುಲ್ಲು ಗ್ರೀನು, ಎಷ್ಟೊಂದು ಗಿಡಗಳು, ಅದು ತುಂಬ ಫ್ಲವರ್ಸ್, ಕಲರ್ಫುಲ್ ಬಟರ್ಫ್ಲೈ. ಮತ್ತು ಅದೇ ಥರ ಬಟರ್ಫ್ಲೈಗೆಲ್ಲ ಫುಡೆಲ್ಲ ಹಾಕಿರ್ತಾರೆ. ಆಮೇಲೆ ಅಲ್ಲೇ ನೀರು ಹರಿತಾ ಇರುತ್ತೆ. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡಿ, ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿರೋ ಮೆಮೊರಿ ಕ್ರಿಯೇಟ್ ಆಗುತ್ತೆ ನಿಮಗೆಲ್ಲರಿಗೂ. ಸೊ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮುಂದಿನ ವೀಡಿಯೋವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.